ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ನಲ್ಲಿ ಕರುನಾಡಿನ ರುಚಿಯ ಹಬ್ಬ ಶುರುವಾಗಿತ್ತು. ಕಳೆದ ಶನಿವಾರ ಎಂಟಿಆರ್ ಸಂಸ್ಥೆಯ ಹೆಮ್ಮೆಯ ಕರುನಾಡು ಸ್ವಾದ ಆಹಾರ ಮೇಳಕ್ಕೆ ಅದ್ದೂರಿ ಚಾಲನೆ ಸಿಕ್ಕಿತ್ತು. ಪಾಕ ವಿಧಾನದ ಹಿಂದಿನ ಕತೆ ಇದು ಈ ಬಾರಿಯ ವಿಶೇಷ. ಉತ್ತರ ಕರ್ನಾಟಕದಿಂದ ಕೊಡಗಿನವರೆಗೆ 6 ಪ್ರಾಂತ್ಯಗಳ 75ಕ್ಕೂ ಹೆಚ್ಚು ಅಪರೂಪದ ಖಾದ್ಯಗಳು ಇಲ್ಲಿ ಒಂದೇ ಸೂರಿನಡಿ ಲಭ್ಯವಿವೆ. ಇದು ಕೇವಲ ಮೇಳವಲ್ಲ, ಇದು ಆಹಾರ ಸಂಗ್ರಹಾಲಯ. ಇಲ್ಲಿ ಗೃಹಿಣಿಯರು ಮತ್ತು ಎಂಟಿಆರ್ ಪಾಕ ಪ್ರವೀಣರು ಸೇರಿ ಮರೆಯಾಗುತ್ತಿರುವ ಸಾಂಪ್ರದಾಯಿಕ ರುಚಿಗಳಿಗೆ ಮರುಜೀವ ನೀಡಿದ್ದಾರೆ. ಇದರೊಂದಿಗೆ ಕರ್ನಾಟಕದ ಪಾಕ ಪರಂಪರೆಯನ್ನ ಸಾರುವ ವಿಶೇಷ ಕಾಫಿ ಟೇಬಲ್ ಬುಕ್ ಕೂಡ ಅನಾವರಣಗೊಂಡಿದೆ. ಆಹಾರದ ಜೊತೆಗೆ ಸಂಗೀತದ ಮೆರುಗು. ಖ್ಯಾತ ಗಾಯಕ ವಾಸು ದೀಕ್ಷಿತ್ ಅವರ ವಿಶೇಷ ಸಾಂಬಾರ್ ಹಾಡು ಈ ಮೇಳದ ಜೋಶನ್ನ ಡಬಲ್ ಮಾಡಿತ್ತು. ಎಂಟಿಆರ್ ಈ ತರದ್ದು ಕರುನಾಡು ಹಬ್ಬನ ಸುಮಾರು 2017 ಸ್ಟಾರ್ಟ್ ಮಾಡಿ ಈಗ ಆಲ್ರೆಡಿ 6 ಈ ತರದ ಕಾರ್ಯಕ್ರಮಗಳನ್ನ ಮಾಡಿದೀವಿ. ಇದ್ರ ವಿಶೇಷ ಏನು ಅಂತ ಹೇಳಿದ್ರೆ, ಈ ಬ್ರ್ಯಾಂಡ್ ಕರ್ನಾಟಕದಲ್ಲೇ ಹುಟ್ಟಿರೋದ್ರಿಂದ, ಈ ಬ್ರ್ಯಾಂಡ್ ಕನ್ನಡದ ಒಂದು ಮಣ್ಣಿಂದ ಬಂದಿರೋದ್ರಿಂದ, ಕನ್ನಡ ಎಲ್ಲೆಲ್ಲಿ ಬೇರೆ ಬೇರೆ ಕರ್ನಾಟಕದ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ, ಲೈಕ್ ಉತ್ತರ ಕನ್ನಡ ಇರ್ಬೋದು ಅಥವಾ ಉತ್ತರ ಕರ್ನಾಟಕ ಇರ್ಬೋದು, ಮತ್ತೆ ಉತ್ತರ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕ ಪರ್ಟಿಕ್ಯುಲರ್ ಆಗಿ, ಮತ್ತೆ ಸೌತ್ಗೆ ಬಂದರೆ ನೀವು ದಕ್ಷಿಣ ಕನ್ನಡ, ಉಡುಪಿ, ಕೊಡಗು ಭಾಗದ್ದು ಮತ್ತೆ ಮೈಸೂರು ಭಾಗದ್ದು, ಇಲ್ಲಿ ಫೇಮಸ್ ಆಗಿರ್ತಕ್ಕಂಥ ಡಿಶ್ಗಳು ಅಂದರೆ ಅಲ್ಲಿ ಏನು ಖಾದ್ಯಗಳಿದೆ ಅವನ್ನ ನಾವು ಇಲ್ಲಿ ಎಲ್ರಿಗೂ ಒಂದು ಸೂರಿನಡಿ ಕೊಡಬೇಕು ಅಂತೇಳಿ ಈ ಹೋಮ್ ಕುಕ್ನ ಕರೆಸಿ ಅವ್ರ ಕೈಲಿ ತಯಾರು ಮಾಡಿಸಿ ಎಲ್ರಿಗೂ ನಾವು ಇಲ್ಲಿ ವ್ಯವಸ್ಥೆ ಮಾಡಿ ಅದನ್ನ ಸವಿಯೋದಕ್ಕೆ ವ್ಯವಸ್ಥೆ ಮಾಡಿದ್ದೇವೆ. ಇದು ನಿಜವಾಗ್ಲೂ ಒಂದು ಸೂರಿನಲ್ಲಿ ಎಲ್ರಿಗೂ ಸವಿಯೋದಕ್ಕೆ ವ್ಯವಸ್ಥೆ ಆಗಿರೋದ್ರಿಂದ ಇದನ್ನ ಜನ ಬಂದು ಅದನ್ನ ಒಂದು ಸವಿದು ಈ ಇಡೀ ಕರ್ನಾಟಕನ ಒಂದು ಮಳಿಗೆಯಲ್ಲಿ ವ್ಯವಸ್ಥೆ ಮಾಡಿರೋದ್ರಿಂದ ಅವರಿಗೆ ಎಲ್ಲೂ ಬೇರೆ ಕಡೆ ಹೋಗೋಂಗಿಲ್ಲ, ಎಲ್ಲ ಒಂದೇ ಕಡೆ ಸಿಗೋದ್ರಿಂದ ಒಂದ್ ರೀತಿಯಲ್ಲಿ ನಿಜವಾಗ್ಲೂ ಇದು ಹಬ್ಬದ ತರ ಆಗುತ್ತೆ. ಅದನ್ನ ಎಲ್ಲರೂ ಬಂದು ಸವಿಬೇಕು ಅಂತ ವ್ಯವಸ್ಥೆ ಮಾಡಿದೀವಿ. ಮತ್ತೆ ಇನ್ನು ಇದ್ರ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಈ ಬೇರೆ ಬೇರೆ ಭಾಗಗಳಲ್ಲಿ ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಅಲ್ಲಿ ಜೋಳದ್ದೇ ಸ್ಪೆಷಲ್ ಆಗಿ ಮಾಡ್ತಾರೆ. ಹಾಗೇನೆ ನೀವು ಬ್ಯಾಡಗಿ ಕಡೆ ಬಂದ್ರೆ ಅಲ್ಲಿ ಬ್ಯಾಡಗಿ ಚಿಲ್ಲಿದೇ ಸ್ಪೆಷಲ್ ಆಗಿ ಐಟಮ್ ಮಾಡ್ತಾರೆ. ಈಗ ಉಡುಪಿ ಕಡೆಗೆ ಬಂದ್ರೆ, ಮಂಗಳೂರು ಕಡೆಗೆ ಬಂದ್ರೆ ಅಲ್ಲಿ ಕೋಕೋನಟ್ ಅನ್ನ ಬಳಸ್ಕೊಂಡು ಅದರಿಂದ ವಿಶೇಷವಾದ ಅಡುಗೆಗಳು ಮಾಡ್ತಾರೆ. ಹಾಗೆ ನೀವು ಹಾಸನ ಮೈಸೂರು ಕಡೆ ಬಂದ್ರೆ ರಾಗಿ ಬಳಸ್ಕೊಂಡು ವಿಶೇಷವಾಗಿ ಅಡುಗೆ ಮಾಡ್ತಾರೆ. ಆ ಥರದ್ದನ್ನ ನಾವು ಬಳಸಿ ಬೇರೆ ಬೇರೆ ಏನೆಲ್ಲ ಮಾಡ್ಬೋದು ಅಂತೇಳಿ ಒಂದು ವಿಶೇಷವಾಗಿರೋ ಫುಡ್ ಅನ್ನ ನಾವು ತಗೊಬಂದು ಇಲ್ಲಿ ವ್ಯವಸ್ಥೆ ಮಾಡಿದ್ದೇವೆ. ಇದನ್ನು ಎಲ್ರೂ ಆನಂದಿಸ್ಬೇಕು ಅಂತೇಳಿ ಎಲ್ರಿಗೂ ಕೇಳ್ಕೊಂತೀವಿ.